ಓಕೆ, ಅಲ್ಲಿಂದು ಜೆರಿ ಫಾಲ್ಸ್ ವ್ಯೂ ಪಾಯಿಂಟ್ ಮುಗೀತು. ನೆಕ್ಸ್ಟ್ ನಮಗೆ ನಾವು ಹೋಗುವಂಥ ಜಾಗ ದತ್ತಪೀಠ. ಆ್ಯಕ್ಚುಲಿ ಇಲ್ಲಿ ನೀವು ರೈಟ್ ತೊಗೊಂಡ್ರೆ ನಮ್ಮದು ದತ್ತಪೀಠ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ಕೆಮ್ಮಣ್ಣಗುಂಡಿ ಹೋಗೋ ರೋಡು. ಎಸ್, ಫೈನಲಿ ದತ್ತಪೀಠ ಎಂಟ್ರಿ. ಇದೇ ದತ್ತಪೀಠ ಮೇನ್ ಗೇಟು. ಸೊ ಆ್ಯಕ್ಚುಲಿ ಇಲ್ಲಿ ನಮಗೆ ವರ್ಷ ದತ್ತ ಜಯಂತಿ ಆಗುತ್ತೆ. ಸೊ ಆವಾಗ ಆ ಗೇಟ್ಗಳೆಲ್ಲ ಓಪನ್ ಆಗ್ತವೆ. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡಂಗಿರಿ ದರ್ಗಾ. ವೆಲ್ಕಮ್ ಟು ದತ್ತಪೀಠ ಅಥವಾ ಬಾಬಾ ಬುಡಂಗಿರಿ. ಇಲ್ಲಿ ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಅಂದರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಬಂದು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಅಕ್ಕಪಕ್ಕದಲ್ಲಿ ಮುಸ್ಲಿಂ ಅವ್ರಿಗೆ ಸಂಬಂಧಪಟ್ಟಿರೋ ಸಮಾಧಿಗಳು ಸಿಗ್ತವೆ. ಸೊ ಅದ್ರ ನೆಕ್ಸ್ಟ್ ನಮಗೆ ಸಿಗೋದೇ ಗುಹೆ. ಅದ್ರ ಒಳಗಡೆ ಹೋದರೆ ನನಗೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಮೇಲ್ಗಡೆ ನೋಡಿದೆ ಅದು ಮಣ್ಣು ಇಲ್ಲ ಇನ್ನೊಂದು ಗೊತ್ತಾಗಲಿಲ್ಲ, ಬಟ್ ಮುಟ್ಟೋದು ಮತ್ತು ಸ್ಮೆಲ್ಲು ಅದೆಲ್ಲ ಸೇಮ್ ಗಂಧದ ಥರನೇ ಇತ್ತು. ಸೊ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಿದ್ದಂಗೆ ನಿಮಗೆ ಒಂದು ಸೈಡು ಹಿಂದೂಗಳದ್ದು ಸಂಬಂಧಪಟ್ಟಿರೋ ದತ್ತಪಾದುಕೆಗಳು ಸಿಗ್ತವೆ. ಸೊ ಹಾಗೆ ಅದರ ಆಪೋಸಿಟಲ್ಲಿ ಮುಸ್ಲಿಂ ಅವ್ರಿಗೆ ಸಂಬಂಧಪಟ್ಟಿರೋ ಅಂಥವು ಇವು ಇದ್ದಾವೆ. ಈ ದತ್ತಪೀಠ ಹಿಂದೂ ಮತ್ತು ಮುಸ್ಲಿಂ ಇಬ್ಬರಿಗೂ ಸಂಬಂಧಪಟ್ಟಿರೋದ್ರಿಂದ ಇಬ್ಬರಿಗೂ ಇದೊಂದು ಆಧ್ಯಾತ್ಮಿಕ ಸ್ಥಳ ಅಥವಾ ಧಾರ್ಮಿಕ ಜಾಗ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವರ್ಷ ಇಲ್ಲ ಅವಾಗ ಕಾಂಟ್ರವರ್ಸಿ ಇದ್ದಿದ್ದೆ. ಈ ದತ್ತಪೀಠದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಂ ಅವರು ವರ್ಷ ಹಿಂದೂಗಳ ಕಡೆಯಿಂದ ದತ್ತ ಜಯಂತಿ ಆಗಿರ್ಬೋದು, ಮುಸ್ಲಿಂ ಅವರಿಂದ ಉರುಸ್ ಅಂತ ಮಾಡ್ತಾರೆ. ಸೊ ಇಬ್ಬರು ವರ್ಷ ಆಚರಣೆ ಮಾಡಿ ಇಲ್ಲಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ. ಇದೀಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಈಗಿದೆ ವ್ಯೂ. ಬಟ್ ಆದರೆ ನೀವು ಮಾನ್ಸೂನ್ ಟೈಮಿಗೆ ಏನಾದ್ರು ಬಂದರೆ ಒಂದು ಒಳ್ಳೆ ಸಖತ್ತಾಗಿರೋ ವ್ಯೂ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಆಮೇಲೆ ಚಿಕ್ಕಮಂಗ್ಳೂರದ ಒನ್ ಆಫ್ ದ ಟೂರಿಸ್ಟ್ ಸ್ಪಾಟ್ ಕೂಡ ಇದು. ಹಾಗಾಗಿ ಇಲ್ಲೇ ಸುತ್ತಮುತ್ತ ಇನ್ನು ನೆಕ್ಸ್ಟು ಮಾಣಿಕ್ಯದರ ಇದೆ, ಗಾಳಿಕೆರೆ ಇದೆ, ಅದು ಒಂದು ಒಳ್ಳೆ ವ್ಯೂ ಪಾಯಿಂಟು. ನೆಕ್ಸ್ಟು ಅದನ್ನೇ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಮಾಣಿಕ್ಯದರ ಎಂಟ್ರಿ. ಓಕೆ, ಮಾಣಿಕ್ಯದರ ಬಂದು ಸೊ ಇಲ್ಲಿ ಸ್ವಲ್ಪ ಸ್ಟೆಪ್ ಸಿಗುತ್ತೆ. ಏನು ಸ್ವಲ್ಪ ಒಂದು 500 ಮೀಟರ್ಸು. ಆ ಸ್ಟೆಪ್ನ ಕೆಳಗಡೆ ಆಗಿ ಇಳ್ಕೊಂಡು ಹೋದರೆ ನಿಮಗೆ ಮಾಣಿಕ್ಯದರ ಫಾಲ್ಸ್ ಸಿಗುತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ನಿಮಗೆ 5 ರೂಪಾಯಿನೋ ತಗೊತಾರೆ. 5 ರೂಪಾಯಿ ಕೊಟ್ಟು ಎಂಟ್ರಿ ಆದರೆ ಅಲ್ಲಿ ಕೆಳಗಡೆ ನಿಮಗೆ ಒಂದು ಸ್ವಲ್ಪ ಮೆಟ್ಲು ಇಳಿದ ಕೂಡಲೇ ಸಿಗುವಂಥದ್ದೇ ಮಾಣಿಕ್ಯದರ ವಾಟರ್ ಫಾಲ್ಸು. ಇಲ್ಲಿ ಬರೋಂತಹ ಮುಸ್ಲಿಂ ಅವರು ಆಲ್ಮೋಸ್ಟ್ ಎಲ್ಲ ಜನನು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡೋಗ್ತಾರೆ. ರೀಸನ್ ಅವರಿಗೆ ಒಂದು ನಂಬಿಕೆ, ಇಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿಗೆ ಬಂದವ್ರು ಯಾರು ಮಿಸ್ ಮಾಡಲ್ಲ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಇಲ್ಲಿಂದ ಹೋಗ್ತಾರೆ. ಈ ಮಾಣಿಕ್ಯದರ ವಾಟರ್ ಫಾಲ್ಸು ಕೆಲವೊಬ್ಬರಿಗೆ ಟೂರಿಸ್ಟ್ ಸ್ಪಾಟ್ ಆದರೆ ಕೆಲವೊಬ್ಬರಿಗೆ ಆಧ್ಯಾತ್ಮಿಕ ಜಾಗ. ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಬರ್ತಿದೆ, ಆದರೂ ಇಷ್ಟಕ್ಕೊಂದು ರಶ್ ಇದೆ. ಇನ್ನು ಮಾನ್ಸೂನ್ ಟೈಮಲ್ಲಿ ಏನಾದ್ರು ಬಂದರೆ ಸಖತ್ತಾಗಿರುತ್ತೆ. ಒಂದು ಒಳ್ಳೆ ವ್ಯೂ ಮತ್ತು ಒಂದು ಒಳ್ಳೆ ಫಾಲ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ನೋಡ್ತಾ ಇರೋವಂಥ ಜಾಗ ಗಾಳಿಕೆರೆ ಅಂತ. ಸೊ ಇದು ಒಂದು ದೇವಸ್ಥಾನ. ಇಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ಮತ್ತು ಕೆಂಚರಾಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ಬೋದು. ಮತ್ತು ಹಾಗೆ ಇಲ್ಲಿ ನಿಮಗೆ ದಿ ವಿಲನ್ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಆಗಿರೋದು. ಹೀರೋಯಿನ್ ಆ್ಯಕ್ಚುಲಿ ಇಲ್ಲಿ ಬಂದು ಸ್ನಾನ ಮಾಡ್ತಾರಲ್ಲ, ಆ ಸೀನ್ ಇಲ್ಲೇ ಆಗಿರೋದು. ಹಾಗೆಯೇ ಇಲ್ಲಿನ ಜನಗಳ ನಂಬಿಕೆ ಏನು ಅಂದರೆ, ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಈ ಕೆರೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ
ದೆವ್ವ ಆಗಿರ್ಬೋದು ಮತ್ತೊಂದು ಕೆಟ್ಟದ್ದೆಲ್ಲ ಹೋಗಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಇಲ್ಲಿ ಬಂದೆಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಆಮೇಲೆ ವರ್ಷ ಓಕೆ. ಎನಿವೆ ವಿಡಿಯೋ ನೋಡಿದ್ರಲ್ಲ, ಒಟ್ಟು ಒಂದು 5-6 ಪ್ಲೇಸ್ ತೋರಿಸಿದ್ದೀನಿ. ಸೊ ನೀವು ಒನ್ ಡೇಯಲ್ಲಿ ಇಷ್ಟು ಪ್ಲೇಸ್ಗಳು ಮಾತ್ರ ಕವರ್ ಮಾಡ್ಕೊಳಂಗೆ ಒಂಚೂರು ಐಡಿಯಾ ಮಾಡ್ಕೊಳ್ಳಿ. ಸೊ ಅವಾಗ ಮಾತ್ರ ನೀವು ಪೀಸಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ಅಂದರೆ ಸುಮ್ಮನೆ ಓಡಬೇಕು ಮಾಡಬೇಕು ಮತ್ತು ಅಲ್ಲಿ ಲೇಟ್ ಆಗುತ್ತೆ ಇಲ್ಲಿ ಲೇಟ್ ಆಗುತ್ತೆ ಅಂತ ಆಗ್ಬಿಡುತ್ತೆ. ಅದ್ರ ಬದಲು ಏನಂದರೆ ಸುತ್ತಾಡೋಕ್ಕೆ ಅಂತಲೇ ಬಂದಿರ್ತೀರ. ಸೊ ಒಂದಿನ 2 ದಿನ ಲೇಟ್ ಆದರೂ ಪರವಾಗಿಲ್ಲ. ಸೊ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಒನ್ ಡೇಯಲ್ಲಿ ಇಷ್ಟು ಪ್ಲೇಸ್ಗಳನ್ನ ತೋರಿಸ್ಬೇಕಿತ್ತು, ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಮತ್ತೊಂದು ಹೊಸ ಪ್ಲೇಸು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ.